ಗೂಡು ಹಾಕ್ತಾ ಇರೋದು ಈ ರೀತಿ ನೋಡಪ್ಪ. ಇದೆಲ್ಲ ಪ್ರಿಪೇರ್ ಆಗಿರೋದು ಇಲ್ಲ ಅಂದ್ರೆ ಇನ್ನು ಬೇಯಿಸ್ಬೇಕು 15 ದಿನ ಬೇಯಬೇಕು. ಇದು 15 ದಿನ ಬೇಯಬೇಕು. ಇಷ್ಟು ಈ ರೀತಿ ಒಲೆ ಬಾಯಿ ಬಿಟ್ಕೊಂಡು ಇದು 18 ದಿವಸ ಆಯ್ತು. 18 ದಿವಸ ಆಯ್ತು ಬಿಚ್ಚಿದೀವಿ. ಆ ಕಡೆ ಐತೆ, ಆ ಕಡೆ ಕಂಡು ಬರ್ಬೇಕು. ಬರ್ತೀವಿ ನೋಡಪ್ಪ ಒಲೆ ಹಾಕ್ತಾ ಇದ್ದಾನ. ಹೊಗೆನಾ? ಒಲೆ ಹಾಕತ್ತಾ ಇರೋದು. ಒಲೆ ಹೈಟು ಹೈಟ್ ಮಾಡ್ಕೊಂಡು ಬೆಂಕಿ ಹಾಕೋದು ನೋಡಿ ಗೈಸ್. ಇದು ಒರಿಜಿನಲ್ ಇದು ಡಮ್ಮಿ. ಇದು ವೇಸ್ಟೇಜು. ಇದನ್ನೇ ಪುನಃ ಎಕ್ಸ್ಟ್ರಾ ಅದು ಸೈಡ್ಗೆ ಹಾಕತ್ತೀವಿ ಹೋಗೋದು. ರೀಸೈಕಲಿಂಗು. ಇದು ಹೆಂಗಿದ್ರು ವೇಸ್ಟ್ ಇಲ್ಲ, ಆಗ ಸೈಡ್ಗೆ ವೇಸ್ಟ್ ಹಾಕತ್ತೆ. ಇದು ಚೆನ್ನಾಗಿ ಬಂದದ ನೋಡಿ ಗೈಸ್. ಅಂಚೊಂಥರ ಸೌಂಡು ಕಣಿ 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 ಅಂತ ಟಮಟನೆ ಹೊಡಿಬೋದು. ಆ ಥರ ಸೌಂಡ್ ಬರ್ತದೆ. ಈ ಹಸಿ ಇಟ್ಕೊತಾ ಬಂದು ನೋಡಿ. ಇದೇನಿಲ್ಲ ಗೈಸ್ ನೋಡಿ, ಇದೇನು ಸೌಂಡ್ ಬರಲ್ಲ. ಇದು ಒರಿಜಿನಲ್ಗೂ ಡಮ್ಮಿ ಇಟ್ಕೆಗೂ ತುಂಬ ಡಿಫ್ರೆನ್ಸ್ ಐತೆ ಗೈಸ್. ಗೈಸ್ ಇದೇ ನೋಡಿ ಇಟ್ಕೆ ಫ್ಯಾಕ್ಟ್ರಿ. ಅಲ್ಲ ಅದು ಕೂಡ ಇಟ್ಕೆನೇ ಮಾಡಿ ಸುಮಾರು ಮಾಡಿ ಮಡ್ಗವ್ರೆ. ಇಲ್ಲಿ ಜೋಡ್ಸವ್ರೆ ನೋಡಿ. ಹೊಗೆ ಬರ್ತೈತೆ. ಏನು ಮತ್ತೆ ಇಟ್ಕೆ ಮಾಡ್ತಾವ್ರೆ. ಸೊ ಇಟ್ಕೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಕೇಳ್ಕೊಬರೋಣ ಆ ಕಡೆ ಹೋಗಿ. ಒಳಗೆ ಆ ಕಡೆಯಿಂದ ಬಂದರೆ ಸಿಗ್ತದೆ. ಬನ್ನಿ. ಹಾಂ ಸರಿ ಅಣ್ಣ. ಅಣ್ಣ ನಾವು ಮೈಸೂರು ಅಣ್ಣ. ಹ್ಞೂ ಅಣ್ಣ. ಹಾಂ ಗೈಸ್ ಇಲ್ಲಿ ನೋಡಿ, ಇದೇ ಇಟ್ಕೆಗಳನ್ನ ಮಾಡಿ ಹಚ್ಚೆಲ್ಲ ಕೂದವ್ರೆ ನೋಡಿ. ಅಷ್ಟು ಇದೆಲ್ಲ ಹಚ್ಚನ್ನು ಕೂದಿರೋದು ಇಟ್ಕೆದಿದು. ಹೆವಿ ಬಾರಾಕೈತೆ. CRM ಅಂತ ಇಟ್ಕೆ ನೇಮು. ನಾವು ನಮ್ಮ ಹುಡುಗರುಗಳು ಬಂದಿದ್ದೀವಿ. 3 ದಿನದಿಂದ 4 ದಿನ ಬಿಡ್ತೀವಿ. 4 ದಿನ ಬಿಟ್ಟಿದ್ದ ಅದನ್ನ ಒಣಗುತ್ತೆ. ಆ ಒಣಗಾದ್ಮೇಲೆ ಇದಂಗೆ ಎತ್ತಿ ಒರಿ ಮಾಡ್ಕೊತೀವಿ. ಒರಿ ಹೊಡ್ಕೊಂಡದ್ದ ಅದನ್ನ ಒಣಗದ್ಮೇಲೆ ಗೂಡ್ಗೆ ಹಾಕ್ತಿವಿ. ಗೂಡ್ಗೆ ಹಾಕ್ಬಿಟ್ಟು 15 ದಿನ ಬೇಯಿಸ್ತೀವಿ. 15 ದಿನ ಬೇಯಿಸೋದು. ಆಮೇಲೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಹಾಂ ಅಣ್ಣ, ಇದು ಒಂದು ಇಟ್ಕೆಗೆ ಎಷ್ಟು ಬೀಳ್ತದೆ? ನಾವು ಬಿಡ್ತಾ ಇರೋದು ಮೈಸೂರಿಗೆ 8 ರೂಪಾಯಿಗೆ ಬಿಡ್ತಾ ಇದೀವಿ. ಮೈಸೂರಿಗೆ. ಇಲ್ಲಿ ಬೇರೆ ಲೋಕಲ್ ಆಗಿ ಬಿಟ್ರೆ 7.25 7.25. ಹಾಂ ಹಾಗೆ. ಮೈಸೂರು ಸಿಟಿ ಅಲ್ವಾ, ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ. ಅದಕ್ಕೋಸ್ಕರ 8 ರೂಪಾಯಿಗೆ ಬಿಡ್ತಾರೆ. ಯಾಕೆಂದರೆ ಮೈಸೂರು ಅಂದರೆ ಸಿಟಿ, ಅದು ಡಿಮ್ಯಾಂಡ್ ಇರ್ತದೆ ಮನೆಗಿನೇ ಕಟ್ಟೋಕೆ. ಆಲ್ಮೋಸ್ಟ್ ನಿಮಗೂ ಗೊತ್ತಿರ್ತದೆ. ಬಟ್ ಹಳ್ಳಿ ಸೈಡಲ್ಲಿ 7-7.25 ರೂಪಾಯಿ ಈ ರೀತಿ ಇಟ್ಕೆಗಳನ್ನ ಕೊಡ್ತಾರೆ ಇವರು. ಇಟ್ಕೆ ನೇಮ್ ಬಂದು CRM ಅಂತ. ಅಣ್ಣ CRM ಅಂದ್ರೆ ಏನು ಅಣ್ಣ? CR ಅಂದರೆ ಸಿ ಅಂದರೆ ಚಾಮುಂಡೇಶ್ವರಿ, ಎಮ್ ಅಂದರೆ ಮಹಾಲಿಂಗೇಶ್ವರ, ಹಾಂ, ಆರ್ ಅಂದರೆ ಮಗನೇಶ್ವರ ರವಿಚಂದ್ರನ್. ಹಾಂ ಸರಿ ಸರಿ. ನನ್ನ ಹೆಸರಿಗೆ 10-15 ಲಕ್ಷ ರೂಪಾಯಿ ಹಾಳಾಗ್ಬಿಡ್ತು. ಹಾಂ ಅಣ್ಣ, ಲಾಸ್ ಆಗೋಯ್ತು. ಹಾಂ, ಅದಕ್ಕೆ ದೇವ್ರ ನೇಮ್ ಇಟ್ಟಿದ್ದೀರ. ದೇವ್ರ ನೇಮ್ ಇಟ್ಕೊಂಡು ಮಗನೇಶ್ವರಿಗೆ ಚೇಂಜ್ ಮಾಡಿದ್ವಿ. ಈ ರೀತಿ ಎಲ್ಲ ಗೂಡು ಕಟ್ಟೋದು, ಮಳೆ ಗಿಳೆ ಬಿದ್ದು ಹಾಳಾಗಬಾರ್ದು ಅಂದ್ಬಿಟ್ಟು ಇಟ್ಕೆಗಳನ್ನ ಸುರಕ್ಷಿತವಾಗಿ ಮಡಗಬೇಕು ಅಂದ್ಬಿಟ್ಟು ಈ ರೀತಿ ಎಲ್ಲ ಗೂಡು ಕಟ್ತಾರೆ. ನೋಡಿ ಮಣ್ಣು ಕೂಡ ಚೆನ್ನಾಗೈತೆ ಇಲ್ಲಿ, ಕೆಂಪು ಮಣ್ಣು. ಇದು ವೇಸ್ಟೇಜ್ ಎಲ್ಲ ಇಟ್ಕೆ ಇದು. ಹಾಂ, ಇದು ವೇಸ್ಟೇಜ್ ಅಂತೆ ನೋಡಿ. ಇಷ್ಟು ಲಾಸ್ ಅವ್ರಿಗೆ. ನಾಯಿ ತುಳಿತದೆ. ಹಾಂ, ಎಲ್ಲ ನಾಯಿ ಪಾಯಿ ಎಲ್ಲ ತುಳಿತದೆ ಎಲ್ಲ ಇದು ಮಾಡಿ. ಹಾಂ, ಇದು ಫ್ರೆಶ್ಶು ಇವಾಗ ಮಾಡಿರೋದು. ಇದನ್ನೇ 15 ದಿನ ಮಾಡಿ ಅದನ್ನ 15 ದಿನ ಬೇಯಿಸ್ಬೇಕು ಜಾಗಕ್ಕೆ. ಇಲ್ಲಿ ಇವರು ಮಣ್ಣು ಹದ ಮಾಡ್ತಾವ್ರೆ ಇಟ್ಕೆ ಮಾಡೋಕ್ಕೆ. ಹಾಂ, ಇಲ್ಲಿ ಬಂದು ಇಟ್ಕೆಗಳನ್ನ ಕುಯ್ತಿರೋದು ಇದು ನೋಡಿ. ಮಣ್ಣಲ್ಲಿ ಇಲ್ಲೇ ಐತೆ ಅಣ್ಣ. ಇದಕ್ಕೆ ಶೇಪ್ ಹೆಂಗೆ ಕೊಡ್ತೀರಾ ಅಣ್ಣ? ಇಟ್ಕೆ ಶೇಪ್ ಇದ್ರಲ್ಲ ಈ ಬಾಕ್ಸಲ್ಲಿ ಇದು ಒಂದ್ರಲ್ಲೇನಾ? ಇಲ್ಲ, ಎಲ್ಲರಿಗೂ ಒಂದೊಂದು ಬಾಕ್ಸ್ ಅದ. 5 ಬಾಕ್ಸ್ ಅದ. 5 ಜನ ಲೇಬರ್ಸ್ ಅವ್ರೆ. 5 ಲೇಬರ್ ಅವ್ರ. ಹಾಂ, ಈ ರೀತಿ ಬಾಕ್ಸಲ್ಲಿ ಇದನ್ನ ಶೇಪ್ನ ಕೊಡೋದು ನೋಡಿ. ಇದೇ ಬಾಕ್ಸ್ ಅದು CRM. ಇಲ್ಲಿ ತೇವ ಐತೆ ಇದು. ಇದನ್ನ ಇನ್ನೂ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ಒರಿಜಿನಲ್ ಇಟ್ಕೆ ಅನ್ನೋದು ಪ್ರಿಪೇರ್ ಆಗೋದು ಗೈಸ್. ನೀವು ಅನ್ಕೋಬೋದು ಇದನ್ನೆಲ್ಲ ಇಟ್ಟವ್ರೆ ಇವರು ಶ್ರೀಮಂತರು ಅನ್ಕೊಂಡು. ಬಟ್ ಇದರಿಂದ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಬಟ್ ಈ ಬಿಸ್ನೆಸ್ನ ಮಾಡಬೇಕು ಕನ್ಸ್ಟೆಂಟಾಗಿ ಮಾಡ್ತಾವ್ರೆ ಇವರು. ಏನಾಯ್ತು ಒಟ್ಟಿನಲ್ಲಿ ಪ್ರಾಫಿಟ್ ಆಗೇ ಆಯ್ತದೆ. ಬಟ್ ಅದೇ ತಕ್ಕನಾಗ ಲಾಸ್ ಆದರೆ ಇವ್ರು ಕೈ ಬಿಟ್ಟಿಲ್ಲ. ಫಸ್ಟ್ ಇವರು CB ಅಂದ್ಬಿಟ್ಟು ಏನೋ ನೇಮ್ ಇಟ್ಟಿದ್ರು ಇಟ್ಕೆಗೆ. ಆವಾಗ ಲಾಸ್ ಆಗಿತ್ತು, 15 ಲಕ್ಷ ಅಂದ್ಬಿಟ್ಟು ಹೇಳಿದ್ರು. ಬಟ್ ಇವಾಗ 5 ವರ್ಷದಿಂದ CRM ಅಂದ್ಬಿಟ್ಟು ನೇಮ್ ಚೇಂಜ್ ಮಾಡೋರೆ ದೇವ್ರ ಹೆಸರಲ್ಲಿ. ಸೊ ಇವಾಗ ಏನೋ ಚೆನ್ನಾಗಿ ಆಯ್ತೈತೆ ಬಿಸ್ನೆಸ್ಸು. ಆಗಲಿ ಅಂತ ಕೇಳ್ಕೊಳ್ಳೋಣ.
ನೀವು ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಾ, ನಾವು ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತೀವಿ, ನಮಗೂ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ಈಗ ನೋಡಪ್ಪ, ಇದು ಹಸಿಟ್ಗೆ ಈಗ ಮಾಡ್ತಾ ಇರೋದು ನೋಡಿ ಗೈಸ್, ಇದೇ ಮಣ್ಣಾರ್ತ ಸ್ವಲ್ಪ ದೂರ ನಿಂದು. ಓಕೆ, ಈಗ ಅವರು ಹಂಗೆ ದಬ ಹಾಕ್ದಾಗ ಅದು ಶೇಪ್ ಕೂತ್ಕೋತದೆ ಅಲ್ಲಿ. ಆ ರೀತಿ ಮಣ್ಣು ಹಾಕೊಂಡು ಅಲ್ಲಿಗೆ ಹಾಕಿ ನೋಡಿ ಗೈಸ್, ಇದು ಇವಾಗ ಹಸಿ ಇಟ್ಟಿಗೆ. ಇದು ಇವಾಗ ಫ್ರೆಶ್ ಆಗೈತೆ ಇದು ನೋಡಿ. ಇದನ್ನು ಆ ಕಡೆ ಜೋಡಿಸಿ ಇದು ಸ್ವಲ್ಪ ಒಣಗಿದ ಮೇಲೆ ಅದನ್ನ ಬೇಯಿಸೋಕೆ ಇದು ಮಾಡ್ತಾರೆ ನೋಡಿ. ಇದು ಹಸಿ ಇಟ್ಟಿಗೆ ಗೂಡು ಹಾಕ್ತಾ ಇರೋದು. ಹಾಂ, ಹಸಿ ಇಟ್ಟಿಗೆ ಅಣ್ಣ ಇದು. ಇದು ಹಸಿ ಇಟ್ಟಿಗೆ ಗೂಡು ಹಾಕ್ತಾ ಇರೋದು. ಹಾಂ, ಈ ರೀತಿ ನೋಡಪ್ಪ. ಇದೆಲ್ಲ ಪ್ರಿಪೇರ್ ಆಗಿರೋದು ಇಲ್ಲ ಅಂದ್ರೆ ಇನ್ನು ಬೇಯಿಸ್ಬೇಕು 15 ದಿನ ಬೇಯಬೇಕು. ಇದು 15 ದಿನ ಬೇಯಬೇಕು. ಎಷ್ಟು ಈ ರೀತಿ ಒಲೆ ಬಾಯಿ ಬಿಟ್ಕೊಂಡು ಇದು 18 ದಿವಸ ಆಯ್ತು. 18 ದಿವಸ ಆಯ್ತು ಬಿಚ್ಚಿದೀವಿ. ಆ ಕಡೆ ಆ ಕಡೆ ಕಂಡು ಬರ್ಬೇಕು. ನಾವು ಬರ್ತೀವಿ. ನೋಡಪ್ಪ, ಒಲೆ ಹಾಕ್ತಾ ಇದ್ದಾನ. ಹೊಗೆನಾ? ಒಲೆ ಹಾಕತಾ ಇರೋದು. ಒಲೆ ಹೈಟ್ ಮಾಡ್ಕೊಂಡು ಬೆಂಕಿ ಹಾಕೋದು. ಇದು ಒಲೆ ಹಾಕಿರೋದು ಗೈಸ್. ಮೇಲಿಂದ ಜಳ್ಳು ಸುರಿತೀವಿ. ಜಳ್ಳ ಮೇಲ್ಗಡೆಯಿಂದ ಜಳ್ಳು, ಕಾಯಿ ಮಟ್ಟ 2 ಹಾಕಿ ನೀರಿಂದ ಬೇಯ್ತದೆ. ಸೌದೆ ಹಾಕಲ್ಲ ಕಣಪ್ಪ, ಸೌದೆ ಲಾಸ್ ಆಗ್ತದ. ಜಾಸ್ತಿ ಇದಾಯ್ತದಲ್ಲ, ಖರ್ಚು ಆಯ್ತದೆ. 15 ಲಕ್ಷ ಕೈ ಬಿಟ್ಟಾಯ್ತು ವಾ. ಸೌದೆಲಿ ಅರ್ಧ ಬೇಯ್ತು, ಅರ್ಧ ಬೇಯಲಿಲ್ಲ. ನೋಡಿ ಗೈಸ್, ಪಾಪ ಎಷ್ಟು ಆದರೂ ಇವ್ರು ಈ ಬಿಸ್ನೆಸ್ನ ಕೈ ಬಿಟ್ಟಿಲ್ಲ. 15 ಲಕ್ಷ ಹೋಯ್ತು ಅಂದ್ಬಿಟ್ಟು ಈ ಕಾಲದಲ್ಲಿ ಬೇಕಾ ಸೂಸೈಡ್ ಮಾಡ್ಕೊಳಕ್ಕೂ ಎಸಲ್ಲ ಜನಗಳು. ಅಂಥದ್ರಲ್ಲಿ ಇವರು ಕನ್ಸ್ಟೆಂಟಾಗಿ ಮಾಡವ್ರೆ ನೋಡಿ. ಸರಿ ಅಣ್ಣ, ಅದು ಬೆಂದಿರೋದು. ಎಸ್, ಇದೆಲ್ಲ ಬೆಂದಿರೋ ಇಟ್ಟಿಗೆಗಳು ನೋಡಿ. ಅಲ್ಲೆಲ್ಲ ಹೊಗೆ ಹಾಕವ್ರೆ ಒಳಗಡೆ. ಇದೇ ಬೆಂದಿರೋ ಇಟ್ಟಿಗೆ ಫ್ರೆಶ್ಶು. ಇಲ್ಲಿ ನೋಡಪ್ಪ, ಇಲ್ಲಿ ಶ್ರೀರಾಮ್ ಗಟ್ಟಿ ಇಟ್ಟಿಗೆಗಳು. ಇದು ನೀರಿಗೆ ಹಾಕಿದ್ರು ಕರಗಲ್ಲ. ಬನ್ನಿ ಈ ಕಡೆ ಬನ್ನಿ ಅಣ್ಣ. ಇದು ನೀರಿಗೆ ಹಾಕಿದ್ರು ಕರಗಲ್ಲ. ನೀರು ಕರಗಲ್ಲ. ಇದು ಬೆಂದೈತಲ್ಲ, ಬೆಂದಿರೋದು ಕರಗಲ್ಲ. ಇದು ಗೈಸ್ ಬೆಂದಿರೋ ಇಟ್ಟಿಗೆ ಇವೆಲ್ಲ. ಇದನ್ನ ನೀರ್ಗೆ ಹಾಕೋರು ಇದನ್ನ ಕರಗಲ್ಲ. ಇದು ಆ ರೀತಿ ಮಣ್ಣು ಲಾಟ್ ಮಾಡ್ಕೊಂಡು ನೋಡ್ಬೋದಣ್ಣ ಮೇಲೆ. ಅದು ನೋಡೋಕ್ಕಾಗಲ್ಲ. ಗೈಸ್ ನೋಡಿ, ಪಾಪ ನಮಗೋಸ್ಕರ ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಏನು ಸಪೋರ್ಟ್ ಮಾಡ್ತಾರೆ ಪಾಪ ಇವರು. ಇದು ನೋಡ್ಬಿಡಿ ಫಸ್ಟು ಬಾಯಿ ಹೆಂಗೈತೆ ಅಂತ. ಗೈಸ್, 1 ನಿಮಿಷ ರೀ, ಮೇಲೆ ಹತ್ತಿದೀವಿ. ಈ ರೀತಿ ಬಾಯಿ ಬಿಟ್ಕೊಂಡು ಮೇಲಿಂದ ಹೊಗೆ ಬೂದಿ ಬಂದು ಇಲ್ಲಿಂದ ಯಾವ್ದ್ರಲ್ಲಿ ಸುರಿತೀರಾ? ಇಲ್ಲಿಂದ ಚೀಲದಲ್ಲಿ. ಅಂದ್ರೆ ಇಲ್ಲಿಂದ ಹಾಕ್ತೀರಾ ಅಂತ? ಮೇಲಿಂದನೇ ಇದೆಲ್ಲ ಪೂರ್ತಿ ಫಿಲಪ್ ಮಾಡ್ಬಿಟ್ಟು ಕೆಳಗಡೆ ಇಲ್ಲಿ ಬೀಳ್ತದೆ ಅಂತ ಜಳ್ಳೆಲ್ಲ ನೋಡಿ ಗೈಸ್. ಅಲ್ಲಿ ಬೇದಿರೋ ಇಟ್ಟಿಗೆಗಳು, ಅಲ್ಲಿ ಹೊಗೆ ಹಾಕವ್ರೆ, ಬೆಂಕಿ ಹಾಕಿ ಅದನ್ನ ಬೇಯಿಸವ್ರೆ. ಸೊ ಇವಾಗ ಇದನ್ನ ಇಷ್ಟು ಇಟ್ಟಿಗೆಗಳನ್ನ ಬೇಯಿಸೋಕೆ ಇವಾಗ ಪ್ರಿಪೇರ್ ಮಾಡ್ತಾವ್ರೆ. ಇಲ್ಲಿ ಇದನ್ನ ಇದಕ್ಕೆ ಜಳ್ಳು ಹಾಕಿ ಮೇಲಿಂದ ಮತ್ತೆ ಇದಕ್ಕೆ ಬೆಂಕಿ ಹಾಕಿದಾಗ ಇದು ಅದೇ ರೀತಿ ಫ್ರೆಶ್ ಇಟ್ಟಿಗೆಗಳಾಯ್ತವೆ. ಮತ್ತು ಇದನ್ನ ಮಾರೋಕ್ಕೆ ಮಾರ್ತಾರೆ ಈ ಕಡೆ ನೋಡಿ. ಅಲ್ಲಿ ಹೊಗೆ ಬರ್ತೈತೆ, ಬರೀ ಬೂದೆ ಅಷ್ಟೇ. ಅಲ್ಲಿ ಎಲ್ಲ ಬೆಂದೈತೆ. ಅಲ್ಲಿ 50,000 ಇಟ್ಕೆ ಆಯ್ತಣ್ಣ ನೋಡಿ ಗೈಸ್. ಅಷ್ಟು ಪೂರ್ತಿ ಅದೊಂದು ಸರೌಂಡಿಂಗಲ್ಲೇ 50,000 ಇಟ್ಟಿಗೆಗಳು, ಮತ್ತು ಇಲ್ಲಿ 40,000 ಇಟ್ಟಿಗೆಗಳು ನೋಡಿ. ಈ ಕಡೆ ಏಣಿ ಹಾಕೊಟ್ಟವ್ರೆ, ಹತ್ತಿದ್ದೀವಿ. ನೋಡೋಣ ತಡ್ರಿ. ನೋಡಿ ಫುಲ್ ಮೇಲೆ ಬರಬೇಕು. ಈ ರೀತಿ ಫುಲ್ಲು ಬೂದಿ ಮೇಲಕ್ಕೆ ಬಂದಾಗ ಇಟ್ಟಿಗೆಗಳನ್ನ ಎತ್ಕೊಳ್ಳೋದು ಇವರು. 15 ಬೆಂದಿರ್ತದೆ ಇದು. ಈ ರೀತಿ ಮೇಲಕ್ಕೆ ಬಂದರೆ ಬೂದಿ ಬೆಂದಿರುತ್ತೆ ಅಂದ್ಬಿಟ್ಟು ಅರ್ಥ ನೋಡಿ. ಅಲ್ಲಿ ಆ ಕಡೆ ಹೊಗೆ ಬರ್ತಿರೋದು. ಬಿಸಿಲ್ವಣ? ಬಿಸಿ ಐತೆ, ಬಿಸಿ ಐತೆ ಗೈಸ್, ಸೇವಿ ನೋಡಿ. ಇದನ್ನು ಇಲ್ಲಿಗೆ ಹಾಕೋದು, ಇದನ್ನೇ ಹಾಕ್ಬಿಟ್ಟು ಇಲ್ಲಿಗೆ ಬೆಂಕಿ ಹಾಕೋದು. ಬೆಂಕಿ ಹಾಕ್ದಾಗ ಇದು ಚೆನ್ನಾಗಿ ಉರಿತದೆ. ಇದು
ನೀವು ಕೇಳ್ಬೋದು ಸೌದೆ ಒಲೆಯಲ್ಲಿ ಹಾಕ್ಬೋದಲ್ಲ ಅಂದ್ಬಿಟ್ಟು, ಬಟ್ ಸೌದೆಯಿಂದ ಸ್ವಲ್ಪ ಲಾಸ್ ಆಯ್ತದೆ ಗೈಸ್. ಲಾಸು ಅಂದ್ರೆ ಗಟ್ಟಿ ಇರತ್ತೋ ಬೇಯ್ತದೆ, ಹಾಂ ದಮ್ಮಿ ಕಮ್ಮಿ ಇರತ್ತೋ ಬೇಯಲ್ಲ ಸೌದೆ. ಹಾಂ ಹಾಂ ಅದು ನೀರ್ಗೆ ಹಾಕಿದ್ರೆ ಮೆತ್ತ ಬಂದ್ಬಿಡ್ತದ. ಹಾಂ ಹಾಂ ಮೆತ್ತ ಬಂದಾಗ ಬರಕಿಲ್ಲ ಅದು, ಹಾಂ ಸರಿ ಸರಿ ಅಣ್ಣ. ದುಡ್ಡು ಬರಲ್ಲ. ಅಂದ್ರೆ ಇದರಲ್ಲಿ ಬೇಯಿಸಿದಾಗ ಇಟ್ಗೆನೂ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಬರ್ತದ. ನಮ್ಗೆ ಹಿಂಗೆ ಗೊತ್ತಾಗ್ಬಿಡ್ತದೆ, ವೈಟ್ ಆಗಿ ಬೂದಿ ಬಂದ್ರೆ ಹಾಂ ಈ ವೈಟ್ ಬೂದಿ ಬರ್ತು ಅಂದ್ರೆ ಬೆಂದದ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಂ ಅದು ಬೂದಿ ಹಿಂಗೆ ಎಳ್ಬಿಡ್ತೀವಿ. ಹಾಂ ಬೂದಿ ಹಿಂಗೆ ಎಳ್ಬಿಟ್ರೆ 3,000 4,000 ಬೇಕು ಅಂದಾಗ ನಾವು ಬೂದಿ ಹಿಂಗೆ ಎಳ್ಕಂದ್ರಾಗ ಹಾಂ ಕ್ಲೀನಾಗಿ ಒಂದ್ ಕಡೆಯಿಂದ ತುಂಬ್ಕೊತೀವಿ, ಎಷ್ಟು ಬೇಕಷ್ಟು. ಇಟ್ಗೆ ಮುಟ್ಟೋದು ಹಿಂಗ್ ನೋಡು, ಸುಡ್ತದೆ ಇದು. ಹಾಂ ನೋಡಿ ಅಂಚನ್ ತರ ಸೌಂಡು. ಹಾಂ ನೋಡಿ ಗೈಸ್, ಇದು ಒರಿಜಿನಲ್ ಒರಿಜಿನಲ್, ಇದು ಡಮ್ಮಿ. ಡಮ್ಮಿ. ಇದು ವೇಸ್ಟೇಜು. ಇದನ್ನೇ ಪುನಃ ಎಕ್ಸ್ಟ್ರಾ ಅದು ಸೈಡ್ಗೆ ಹಾಕತ್ತೀವಿ ಹೋಗೋದು. ರೀಸೈಕಲಿಂಗು. ಹಾಂ ಇದು ಹೆಂಗಿದ್ರು ವೇಸ್ಟ್ ಇಲ್ಲ, ಆಗ ಸೈಡ್ಗೆ ವೇಸ್ಟ್ ಹಾಕತ್ತಿ. ಇದು ಚೆನ್ನಾಗಿ ಬಂದದ ನೋಡಿ. ನೋಡಿ ಗೈಸ್, ಅಂಚನ್ ತರ ಸೌಂಡು, ಕಣಿ 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 ಅಂತ ಟಮಟೆ ಹೊಡಿಬೋದು. ಆ ಥರ ಸೌಂಡ್ ಬರ್ತದೆ. ಈ ಹಸಿ ಇಟ್ಕೊತ ಬಂದು ನೋಡಿ, ಇದೇನೂ ಇಲ್ಲ ಗೈಸ್ ನೋಡಿ, ಇದೇನು ಸೌಂಡ್ ಬರಲ್ಲ. ಒರಿಜಿನಲ್, ಇದು ಒರಿಜಿನಲ್ಗೂ ಡಮ್ಮಿ ಇಟ್ಕೆಗೂ ತುಂಬಾ ಡಿಫ್ರೆನ್ಸ್ ಐತೆ ಗೈಸ್. ಇದು ಒಂದು ತಿಂಗಳು ನೀರ್ಗೆ ಹಾಕಿದ್ರು ಉಣಿಯಲ್ಲ. ಹಾಂ ಇದು ಉಂಟೋಗುತ್ತೆ, ಒಂದೇ ದಿನ ಕುಂತೋಗುತ್ತೆ. ಒಂದೇ ದಿನಕ್ಕೆ ಕುಂತೋಗುತ್ತೆ. ಹಾಂ ಹಾಂ ಈಗ ನಮ್ಗೆ ಎಷ್ಟು ಬೇಕಷ್ಟು ಬೂದಿ. ಈಗ 4,000 ತುಂಬಬೇಕಂದ್ರೆ ಒಂದಷ್ಟು ದೂರ ಎಳ್ಕೊಳ್ತೀವಿ, ಬೂದಿನ ತುಂಬ್ಕೊಳ್ತೀವಿ. ಇದನ್ನ ಯಾವಾಗಣ ಮತ್ತೆ ಇದು ಮಾಡೋದು, ಎತ್ಕೊಳ್ಳೋದು ಇಟ್ಕೆಗಳನ್ನ? ಈಗ ಆರ್ಡ್ರ್ ಬಂದ್ರೆ ತುಂಬ್ತಾ ಇರೋದೆ. ಯಾವಾಗಣ ಇದನ್ನ ಸ್ಟಾರ್ಟ್ ಮಾಡಿದ್ದು ನೀವು ಇಟ್ಕೆ ಫ್ಯಾಕ್ಟ್ರಿ? 5 ವರ್ಷ ಆಯ್ತು. 5 ವರ್ಷ. ಹಾಂ ನಿಮ್ಗೆ ಲಾಸ್ ಆಗಿದ್ದು ಯಾವಾಗ ಅದು? ನಮಗೆ ಲಾಸ್ ಆಗಿದ್ದು ಇಲ್ಲಿ ಲಾಸ್ ಆಗಿಲ್ಲ. ಮತ್ತೆ ಇಲ್ಲಿ 10 ಲಕ್ಷ, ಇದು 2022 ಲಾಸ್ ಆಯ್ತು. ಹಾಂ 3 ವರ್ಷ ಆಯ್ತು ಲಾಸ್ ಆಗಿ. ಹಾಂ 8 ಲಕ್ಷ ರೂಪಾಯಿ ಕೈ ಬಿಟ್ಟಾಯ್ತು. 8 ಲಕ್ಷ. 8 ಲಕ್ಷ ಕೈ ಬಿಟ್ಟಾಯ್ತು. ಹಾಂ ಹಾಗೂ ನಾನು ನಿಲ್ಲಿಸ್ಲಿಲ್ಲ. ಹಾಂ ಒಂದಲ್ಲ ಒಂದು ತಲೆ ಉಪಯೋಗಿಸಿ ಏನ್ ಮಾಡಿದ್ರೆ ಏನಾಯ್ತದ ಅಂದ್ಬಿಟ್ಟು ತಕ್ಲಿಲ್ಲ, ಮಾಡಿದೆ, ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ಫಲ ಸಿಕ್ತು ಅಷ್ಟೇ. ನೋಡಿ ಗೈಸ್, ಕಷ್ಟಪಟ್ಟು ಮಾಡೋರಿಗೆ ಫಲ ಸಿಗ್ತದೆ ಯಾವತ್ತು ಅನ್ನೋದಕ್ಕೆ ಇವರೇ ಸಾಕ್ಷಿ. ಎಲ್ಲೊಬ್ರು ಪಾತಿ ಮಾಡ್ತಾವ್ರೆ ಮಣ್ಣು ಕಲ್ಸಕ್ಕ. ಇವ್ರು ಮಣ್ಣು ಕಲಿಸ್ತಾರೆ, ಮಣ್ಣು ಕಲಸಿ ಅದನ್ನ ನೀರು ಹಾಕಿ ಅದ ಮಾಡಿ ಈ ಕಡೆ ಬಂದು ತಗೊಬಂದು ಕೊಡೋದು ಅವರು. ಇಲ್ಲಿ ಅವರು ಶೇಪ್ ಕೊಡ್ತಾರೆ ಇಟ್ಕೆಗಳಿಗೆ ನೋಡಿ. ಇದರಲ್ಲೇ ಮಣ್ಣು ತುಂಬ್ಕೋಗೋದಣ್ಣ. ಇದು ಮಣ್ಣು ತುಂಬ್ಕೊಂಡಾಗಿ ತಳ್ಕೊಂಡು ಬಿಟ್ಕೊಳ್ಳೋದು ಅಲ್ಲಿಗೆ. ಇದೆ, ಇದರಿಂದನೇ ಶೇಪ್ ಕೊಟ್ಟು ಅಲ್ಲಿ ಇಟ್ಕೆಗಳನ್ನ ಹಾಕೋದು. ಇದನ್ನ ನಂತರ ಅದನ್ನ ಬೇಯಿಸೋದು ಆ ಕಡೆ ನೋಡಿ. ಏನಣ್ಣ ಇದೆಲ್ಲ? ಅದು ಮಠ ತಳ್ಕೊಳ್ಳೋಕೆ. ಇದು ರಿಂಗ್ ಹೊಡೆದು, ಇದು ಹಳ್ಳ ಗುಂಡಿ ಇರ್ತದಲ್ಲ, ಇಟ್ಗೆ ಒಂದ್ ಲೆವೆಲ್ ಬರಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಈಗ ಇದು ಹಳ್ಳ ತಿಂಡಿ ಉಜ್ಕೊಂಡ್ರೆ ಹಿಂಗ ಒಂದ್ ಮಟ್ಟಕ್ಕೆ, ಈಗ ಒಂದ್ ಮಟ್ಟಕ್ಕೆ ಬರುತ್ತೆ. ಸರಿ ಸರಿ ಅಣ್ಣ, ಒಂದ್ ಮಟ್ಟಕ್ಕೆ ಉಜ್ಕೊಳಕ್ಕೆ ಇದು ಮಡಗಿದೀವಿ. ಇನ್ನೂ ಒಂದ್ 2 ಮಡಗಿದೆ, ಎಲ್ಲ 3-4 ಇದೆ. ಹಾಂ ನೋಡಿ ಇವ್ರು ನೋಡಿ, ಈ ಇಟ್ಕೆ ಫ್ಯಾಕ್ಟ್ರಿ ಇಟ್ಕೊಂಡ್ರೆ ಎಷ್ಟು ಸಿಂಪಲ್ ಆಗಿ ಹೆಂಗವ್ರೆ. ಇದಪ್ಪ ನಿಜವಾದ ಮಾನವೀಯತೆ ಅಂದರೆ. ಅಂದ್ರೆ ಕೆಲವ್ರು ಇರ್ತಾರೆ, ದುಡ್ಡಿಲ್ಲ ಅಂದ್ರೆ ಶೋಕಿ ಮಾಡೋಕೆ ಏನು ಕಮ್ಮಿ ಇಲ್ಲ ಅನ್ನಂಗೆ ಫುಲ್ಲು ತಿರ್ಕೊಂಡು ಇದು ಮಾಡ್ತಿರ್ತಾರೆ. ಬಟ್ ಇವ್ರು ನೋಡಿ, ದುಡಿಮೆ ನಂಬಿ ಬದುಕೋ ಜನ ಇವರು. ನಾವೇ ಕೂಲಿ ಮಾಡ್ತೀನಿ ಅಷ್ಟೇ. ಈಗ ನಾ ಬೆಳಿಗ್ಗೆ ಬಂದ ತಕ್ಷಣಕ್ಕೆ 300-400 ರೂಪಾಯಿ ಕೂಲಿ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಇವ್ರ ಜೊತೆ ದಂಡಲ್ಲಿ ಕೂತ್ಕೊಂಡು ಹಿಂಸೆ ಆಯ್ತು ಅಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊತೀನಿ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕೆಲಸ. ಅದೇ ದುಡಿಮೆ ನಂಬಿ ಬದುಕೋ ಜನ. ಇವಾಗ ಇಟ್ಕೆ ಆರ್ಡರ್ ಕೊಡ್ತಾರಲ್ಲ, ಅಂದ್ರ ನೀವು ಇಲ್ಲಿಗೆ ಬಂದು ಕೊಡ್ಬೇಕಾ ಅಥವಾ? ಇಲ್ಲ, ಬರೀ ಫೋನ್ ಕಾಂಟ್ಯಾಕ್ಟ್. ಇಲ್ಲಿಂದ ನಾವು ಈಗ ಹೇಗೆ ಮಾಡ್ತೀವಿ ಅಂದ್ರೆ, ನಾವು ನಿಮ್ಗೆ ಇಟ್ಕೆ ಬೇಕು, ನೀವು ಮನೆ ಮಾಡ್ತಾ ಇರ್ತಿದ್ರ, ಮನೆ ಮಾಡ್ತಾ ಇದ್ದಾಗ ನಿಮ್ಗೆ ಒಂದ್ 4,000 8,000 20,000 ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟಾಗ ನೋಡ್ದಾಗ ಏನಾಗುತ್ತೆ ಅಂದ್ರೆ, ನಿಮ್ ಬುಟ್ಟಿ ಇಟ್ಕನ ಪಾರ್ಟಿ ಇನ್ನೊಬ್ರು ಬಂದು ನೋಡ್ಬಿಟ್ಟು ಅದು ಚೆನ್ನಾಗದ ಅಂದ್ಬಿಟ್ಟು ಅವ್ರ ಹತ್ರ ಫೋನ್ ನಂಬರ್ ತಕೊಂಡು ಡೈರೆಕ್ಟ್ ನಮ್ಗೆ ಫೋನ್ ಮಾಡ್ತಾರೆ. ಸರಿ ಸರಿ, ನಮ್ಗೆ ಜಾಸ್ತಿ ಬೇಡಿಕೆ ಐತೆ, ಇಟ್ಕ ಚೆನ್ನಾಗಿರೋದ್ರಿಂದ ಬೇಡಿಕೆ ಐತೆ.
ನೋಡಿ ಗೈಸ್, ನೀವು ನೋಡಿರ್ಬೋದು CRM ಇಟ್ಕೆ ಅಂದ್ಬಿಟ್ಟು ಅದ್ರ ಓನರ್ ಇವರೇ. ನಾವೇನೆ ಸಿಂಪಲ್ ಮ್ಯಾನ್ ಅಂದ್ಬಿಟ್ಟು ಹೇಳ್ಬೋದು ಗೈಸ್ ಒಂದು ವರ್ಡ್ಲಿ. ಈಗ ನಾವು ದಾಸನಕೊಪ್ಪಲ್ಗೆ 23,000 ಇಟ್ಕೊಬಿಟ್ಟು, ದಾಸನಕೊಪ್ಪಲ್ಗೆ ಮೈಸೂರ್ಲಾ? ಮೈಸೂರಿಗೆ ಹಾಂ. ಅವರಿಂದ 80,000 ಇಟ್ಗೆ ಆರ್ಡರ್ ಬಂತು. ಹಾಂ. ಆ ಇಟ್ಗೆ ನೋಡ್ಬಿಟ್ಟು ಚೆನ್ನಾಗೈತಾ, ನಮಗ್ ಬೇಕು ಅಂತ 80,000 ಕ್ವಾಲಿಟಿ ಏನು ಮಾಡೋಕ್ಕಲ್ಲ ಬಿಡಿ, ಕ್ವಾಲಿಟಿ ಹಂಗೈತೆ ನಿಮ್ಮದು. ಇವಾಗ ಯಾಂದಳಿ ಲೆವೆಟಿಗೆ ಬಿಡ್ತಾ ಇದೀವಿ. ಹಾಂ. ಪೊಲೀಸ್ ಲೆವೆಟು ಯಾಂದಳಿ ಹಾಂ. ಇಲ್ಲಿ ಬಿಡ್ತಾ ಇದ್ದೀವಿ. ಇಷ್ಟು ನೋಡಿ ಅಷ್ಟೊಂದು ಡಿಮ್ಯಾಂಡ್ ಐತೆ ಅಂತ ಇವ್ರಿಗೆ. ಬಟ್ ನಾನು ನೋಡಿದ್ದೀನಿ CRM ಇಟ್ಕೆನ, ಬಟ್ ಓನರ್ ಇವ್ರು ಏನ್ಬಿಟ್ಟು ಗೊತ್ತಿರಲಿಲ್ಲ. ಇವತ್ತು ನೋಡಿದ್ದೀನಿ ಓನರ್ನ. ನಾವಿಲ್ಲಿ ಬೇರೆ ಕೆಲಸಕ್ಕೆ ಏನೋ ಬಂದಿದ್ದು, ಬಟ್ ಹಿಂಗೆ ರೋಡಲ್ಲಿ ಬರ್ಬೇಕಾದ್ರೆ ಇಟ್ಕೆ ಫ್ಯಾಕ್ಟ್ರಿ ನೋಡ್ಕೊ. ಸೊ ಒಂದು ಸತಿ ಹೋಗಿ ಕೇಳ್ಕೊಬೋಣ, ವೀಡಿಯೋ ಮಾಡ್ಬೋದು ಏನು ಅಂದ್ಬಿಟ್ಟು. ಬಟ್ ಇವ್ರು ಒಂದೇ ಮಾತು ಬಿಟ್ಕೊಟ್ರು, ಏನು ಬಗ್ಗೆನೂ ಇದನ್ನ ಮೆಚ್ಚಲೇಬೇಕು ನಾವು. ಈ ಥರ ಜನ ಎಲ್ಲೂ ಸಿಗಲ್ಲ ನಿಜವಾಗ್ಲೂ. ಗೈಸ್ ಒಂದೊಂದು ಕಾರ್ ಕಪ್ಪು ಫೋಟೋ ತಗೋತೀನಿ ಅಂತಂದ್ರು ಬೋದ್ ಕಳಿಸ್ತಾರ. ಇವ್ರು ನೋಡಿ ಅಷ್ಟೆಲ್ಲ ವೀಡಿಯೋ ಮಾಡ್ಕೊ ಬಂದ್ರು, ಏನು ಮಾತಾಡ್ದೇನೆ ಅವರೇ ಎಲ್ಲರನ್ನೂ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ ಇದನ್ನ ಮನ್ಸೋತ ಅಂತ ಗೈಸ್. ಅಂದರೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡ್ತಾರೆ, ಬಟ್ ಇವ್ರ ಕಡೆಗೆ ಯಾವ ರೀತಿ ಜೊತೆಗೆ ನಿಂತು ಎಲ್ಲನೂ ಇನ್ಫಾರ್ಮೇಷನ್ ಕೊಡೋಕ್ಕಂತೂ ಯಾರಿಗೂ ಅಷ್ಟೊಂದು ಪೇಷನ್ಸ್ ಇರೋಲ್ಲ. ಇವ್ನು ಯಾರು ಗುರು ಹೋಗುರು ಅಂತಾರೆ. ಬಟ್ ಇವ್ರ ಮೆಚ್ಚಲೇಬೇಕು ಗೈಸ್. ಯಾಕಂದ್ರೆ ನೀವೇ ನೋಡಿದ್ದೀರ ಯಾವ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಇದ್ರ ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲನೂ ಹೇಳ್ಕೊಟ್ರು. ಸೊ ಅವ್ರಿಗೊಂದು ಸಲ್ಯೂಟ್ ಹೊಡಿಲೇಬೇಕು ಗೈಸ್. ನಿಮಗೆ ಎಟ್ಗೆ ಏನಾದ್ರು ಬೇಕಾಯಿತು ಅಂದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡ್ರ್ಗಳನ್ನ ಕೊಡ್ಬೋದು. ಇಟ್ಕೆ ಕ್ವಾಲಿಟಿ ಮಾತ್ರ ಚೆನ್ನಾಗೈತೆ ಅಷ್ಟೇ.